ಮೌನಿ ಅಮಾವಾಸ್ಯೆ 2026 ಈ ರಾಶಿಯವರಿಗೆ ಆಪತ್ತು ಖಚಿತ. ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಹಿಂದೆ ಈ ಕೆಲಸವನ್ನು ಮಾಡಿ. ಹೌದು, 2026 ಮೌನಿ ಅಮಾವಾಸ್ಯೆಯ ಜನವರಿ 18 ಭಾನುವಾರದಂದು ಬರಲಿದೆ. ಹಿಂದೂ ಪಂಚಾಂಗದಲ್ಲಿ ಇದಕ್ಕೆ ವಿಶೇಷ ಧಾರ್ಮಿಕ ಮಹತ್ವವಿದೆ. ಮಾಘ ಮಾಸದ ಈ ಅಮಾವಾಸ್ಯೆ ದಿನದಂದು ಪವಿತ್ರ ಸ್ನಾನ, ದಾನ ಮತ್ತು ಮೌನವ್ರತಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತದೆ. ಇದು ನಿರ್ದಿಷ್ಟ ನಾಲ್ಕು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ. ಹಾಗಾಗಿ ಈ ದಿನ ವಿಶೇಷ ಎಚ್ಚರಿಕೆ ಅನಿವಾರ್ಯವಾಗಿದೆ. ವೃಷಭ, ಸಿಂಹ, ತುಲಾ ಮತ್ತು ಮೀನ ರಾಶಿಗಳ ಜಾತಕದವರು ಈ ಮೌನಿ ಅಮಾವಾಸ್ಯೆಯ ದಿನವೊಂದು ಅವಧಿಯಲ್ಲಿ ತುಂಬ ಎಚ್ಚರಿಕೆ ಇರುವುದು ಅಗತ್ಯವಾಗಿದೆ. ನಕಾರಾತ್ಮಕ ಪ್ರಭಾವಗಳಿಂದ ದೂರವಿರಲು ಕೆಲವು ಮುನ್ನೆಚ್ಚರಿಕೆಗಳನ್ನು ರಾಶಿಗಳು ಮೇಲಾಗುವ ಸಂಭವನೀಯ ಪರಿಣಾಮಗಳನ್ನು ಮತ್ತು ಶಾಂತಿ ಪರಿಹಾರಗಳ ಬಗ್ಗೆ ಈ ಲೇಖನದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಹಾಗಿದ್ದರೆ ಬನ್ನಿ, ಮೊದಲು ವೃಷಭ ರಾಶಿ. ಆಸ್ತಿ ವಿಚಾರದಲ್ಲಿ ಎಚ್ಚರ. ವೃಷಭ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಸವಾಲಿನಿಂದ ಕೂಡಿದೆ. ಆಸ್ತಿ ವಿವಾದಗಳ, ವಿಶೇಷವಾಗಿ ಆನುವಂಶಿಕ ಆಸ್ತಿ ಸಂಬಂಧಿತ ವಿಷಯಗಳು ಮಾನಸಿಕ ಒತ್ತಡವನ್ನು ಹೆಚ್ಚಿಸಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯುವುದನ್ನು ತಪ್ಪಿಸಿ. ನಿಮ್ಮ ಯೋಜನೆಗಳು ಗೌಪ್ಯವಾಗಿಡಿ, ಏಕೆಂದರೆ ಸಂಚು ನಡೆಯುವ ಸಾಧ್ಯತೆ ಇದೆ. ಎರಡನೆಯದು ಸಿಂಹರಾಶಿ. ಸಿಂಹರಾಶಿ ವಂಚನೆಗೆ ಒಳಗಾಗುವ ಸಾಧ್ಯತೆ. ಸಿಂಹರಾಶಿಯವರು ಆಸ್ತಿ ಮತ್ತು ದಾಖಲೆಗಳ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಯಾವುದೇ ಕಾನೂನು ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಯೋಚನೆ ಮಾಡಿ, ಪರಿಶೀಲಿಸಿ. ವಂಚನೆಗೆ ಒಳಗಾಗುವ ಸಾಧ್ಯತೆ ಇದೆ. ಭವಿಷ್ಯದ ಯೋಜನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗುವುದು. ಹಿರಿಯರ ಸಲಹೆ ಪಡೆಯುವುದು ಮತ್ತು ಅನಗತ್ಯ ಜಗಳಗಳಿಂದ ದೂರವಿರುವುದು ಉತ್ತಮ. ಇನ್ನು ಮೂರನೆಯದು ತುಲಾರಾಶಿ. ಗೌರವಕ್ಕೆ ಧಕ್ಕೆ ಬರಬಹುದು. ತುಲಾರಾಶಿಯವರಿಗೆ ಸಾಮಾಜಿಕ ಪ್ರತಿಷ್ಠೆಯ ವಿಚಾರದಲ್ಲಿ ಕಾಳಜಿ ಅಗತ್ಯ. ಇತರರ ತಪ್ಪಿಗೆ ನೀವೇ ಹೊಣೆಯಾಗುವ ಪರಿಸ್ಥಿತಿ ಬರಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಕುರುಡಾಗಿ ನಂಬಬೇಡಿ. ಚಾಡಿ ಮಾತುಗಳಿಂದ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಎದುರಾಗಬಹುದು. ನಿಮ್ಮ ದೌರ್ಬಲ್ಯಗಳನ್ನು ಇತರರ ಮುಂದೆ ಪ್ರದರ್ಶಿಸದೆ ತಪ್ಪಾಗಿದ್ದಲ್ಲಿ ಅದನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಡಿ. ಇನ್ನು ನಾಲ್ಕನೆಯದು ಮೀನರಾಶಿ. ಸಂಬಂಧಗಳಲ್ಲಿ ಬಿರುಕು. ಮೀನರಾಶಿಯವರಿಗೆ ಈ ದಿನವು ಭಾವನಾತ್ಮಕವಾಗಿ ಕಠಿಣವಾಗಲಿದೆ. ಪ್ರೇಮ ಸಂಬಂಧಗಳು ಹಾಗೂ ವೈವಾಹಿಕ ಜೀವನದಲ್ಲಿ ತಪ್ಪು ತಿಳುವಳಿಕೆ ಬರಬಹುದು. ಸಂಗಾತಿಯ ಮನಸ್ಸಿಗೆ ನೋವಾಗುವ ಮಾತುಗಳನ್ನು ಆಡಬಾರದು. ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವವರ ಬಗ್ಗೆ ಎಚ್ಚರವಿರಲಿ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ಒಂಟಿತನ ಕಾಡಿದರೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಮಾತು ಮತ್ತು ನಡವಳಿಕೆಯ ಮೇಲೆ ಸ್ವಯಂ ಸಾಧಿಸಿ. ನಕಾರಾತ್ಮಕತೆ ದೂರ ಮಾಡಲು ಪರಿಹಾರಗಳನ್ನು. ಮೌನಿ ಅಮಾವಾಸ್ಯೆದಂದು ನಕಾರಾತ್ಮಕ ದೂರ ಮಾಡಲು ಇಲ್ಲಿವೆ ಪರಿಹಾರಗಳು. ಈ ದಿನ ಕಪ್ಪು ಎಳ್ಳು, ಕಂಬಳಿ ಅಥವಾ ಅನ್ನದಾನ ಮಾಡುವುದು ಪುಣ್ಯದಾಯಕ. ಕನಿಷ್ಠ ಕೆಲವು ಗಂಟೆಗಳ ಕಾಲ ಮೌನ ವ್ರತ ಆಚರಿಸುವುದರಿಂದ ಮಾನಸಿಕ ಶಾಂತಿ ಲಭಿಸಿ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತದೆ. ದಾನ ಮತ್ತು ಸಮೃದ್ಧಿಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿ. ಗಂಗಾ ಸ್ನಾನ ಮಾಡುವುದು ಅಥವಾ ಸ್ನಾನದ ನೀರಿಗೆ ಗಂಗಾಜಲ ಬೆರೆಸಿ ಸ್ನಾನ ಮಾಡುವುದು ನಿಮಗೆ ಶುಭಕರ ನೀಡಲಿದೆ. ಈ ಮೌನಿ ಅಮಾವಾಸ್ಯೆ ದಿನ ಎಚ್ಚರ ವಹಿಸಬೇಕಾಗುತ್ತದೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.